ಥೋ ಏನು ಗುರು ಯಾವ ಗುರುನು ಏ ಬರಪ್ಪ ಲೆಫ್ಟ್ ಹೋಗೋರು ಸುಮ್ಮನೆ ಯಾಕೆ ಬರಬೇಕು ರೈಟ್ಗೆ ಬಂದುಬಿಟ್ಟು ಈ ಥರ ಕ್ವಾಟ್ಲೆ ಕೊಡೋದು ಬೇರೆ ಆರ ನೋಡಿದ್ದು ಫೈ ಅಂತ ಹೋಗಿ ಸ್ವಾಮಿ. ನಿಜ ಗುರು ಉರ್ದೋಗ್ಬಿಡುತ್ತೆ ಬಂದು ಹತ್ರ ಬಂದುಬಿಟ್ಟು ಆರ ನೋಡ್ತಾರೆ ಲೆಫ್ಟ್ ಹೋಗ್ಬೇಕಾ ಗುರು ಮುಂದೆ ನೋಡ್ಕೊಂಡು ಮುಂಚೆನೇ ನೋಡ್ಕೊಂಡು ಬರಬೇಕಾಗಿತ್ತಲ್ಲ ಹಂಗೆಲ್ಲ ಮಾಡಲ್ಲ ಹತ್ರ ಬಂದುಬಿಟ್ಟು ಸರ್ರ ಅಂತ ಆರ ನೋಡ್ತಾರೆ ಇವರು BMTC ಬಸ್ಗಳವರು ಅವರಂತೂ ಯಪ್ಪ ಯತ್ವ ತತ್ವ ಅನ್ನೋ ಅಧ್ವಾನ. ಯಾವ ಕಡೆ ಹೋಗ್ಬೇಕಣ್ಣ? ಸ್ಟ್ರೈಟ್ ಹೋಗ್ಬೇಕಾ? ಓ ಮೈ ಗಾಡ್. ಇವನು ಯಾರು ಗುರು ಬೀಜ ಬೈಕ್ ತಂದುಬಿಟ್ಟಲ್ಲ ಗುರು. ಅದರಲ್ಲೂ ನಮ್ಮ ಕಸ್ಟಮರ್ ಬೇರೆ ಈ ಕಡೆ ಮಾನ್ಯತಾ ಟೆಕ್ ಪಾರ್ಕ್ ಹೋಗಬೇಕು ಡ್ಯೂಟಿ ಲೇಟ್ ಆಗಿದೆ ಅಂತೆ. ಆಟೋದವ್ರು ನೋಡಿದ್ರೆ ಸ್ಟ್ರೈಟ್ ಹೋಗಬೇಕು ಅಂತವ್ರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ಏನು ಮಾಡೋದು ಗುರು, ಕಸ್ಟಮರ್ಗೆ ಲೇಟ್ ಆಗ್ತಿದೆ ಅಂತೆ, ನಾವು ಈ ಕಡೆ ಹೋಗಬೇಕು, ಆಟೋದವ್ರು ಈ ಕಡೆ ಹೋಗಬೇಕು, ಹೆಂಗೆ ತಳ್ಳೋದು ಅರ್ಥನೇ ಆಗ್ತಿಲ್ಲ ಈ ಕೇಸು. ಸೊ ಫಸ್ಟ್ ಟೈಮ್ ಬಿಟ್ಟು ಹೋಗ್ತಾ ಇದ್ದೀನಿ ಗುರು, ಕಸ್ಟಮರ್ಗೆ ಲೇಟ್ ಆಗ್ತಿದೆ ಅಂತ ಹೇಳ್ತಾವ್ರೆ. ಹೌ ಕ್ಯಾನ್ ಐ ಲೀವ್? ತುಂಬ ಬೇಜಾರಾಗಿಬಿಡ್ತಾ ಇದೆ. ಬ್ರದರ್ ಒಬ್ರು ಹೆಲ್ಪ್ ಮಾಡ್ತಿದ್ದಾರೆ. ಬ್ರದರ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನವೀನ್. ಅಪ್ಲೋಡ್ ಮಾಡಲಾ ಅಪ್ಲೋಡ್ ಮಾಡಲಾ? ನಾನು ಯಾವತ್ತೂ ಬಿಟ್ಟೋಗ್ತಾ ಇರಲಿಲ್ಲ, ಕಸ್ಟಮರ್ಗೆ ಅರ್ಜೆಂಟ್ ಇದೆ ಅಂತೆ. ಸಿಗ್ನಲ್ಲೇ ಬಿಡಂಗಿಲ್ವಲ್ಲಪ್ಪ. ಪ್ರಿಯ ಯಾಕಣ ಹಿಂದೆ ಸ್ವಲ್ಪ ಸೀಟ್ ಸರಿಸ್ಬಿಟ್ಟು ಕೊಟ್ಬಿಡಿ, ಕಾರವನ್ಗೆ ಯಾರನ್ನು ನೋಡಿತಾವನೆ ಕೂರ್ಕೊಳ್ಳಿ. ಅಲ್ಲ ಹಿಂದೆ ಸೀಟ್ ಖಾಲಿ ಇದೆಯಲ್ಲ, ಸ್ವಲ್ಪ ಕೊಟ್ಬಿಡಿ ಕೂತ್ಕೊಳ್ಳಿ. ಏನು ಬಡ್ಕೊತಾರೆ ಮಾರೆ, ಸಿಗ್ನಲ್ ಬಿಟ್ಟಿಲ್ಲ ಅಂತ ಗೊತ್ತಿದ್ರು ಕೂಡ ಪಾಯ್ ಪಾಯ್ ಅಂತ, ಅದು ಬೇರೆ ಹತ್ತದಲ್ಲಿ ಬಂದು ಹೊಡಿತಾರಲ್ಲ, ಕಿವಿ ಎಲ್ಲ ಕುಯ್ ಅನ್ನತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕೂಡ ಹಂಗೆ ಆಗಿತ್ತು. ನಾನು ಇಳಿದ್ಬಿಟ್ಟು ಬಂದು ಹಪ್ಸ್ಬಿಡ ಹಿಂದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವನಿಗೆ. ಸರಿ ಬರ್ತೀರಾ? ನಾನು ಹಿಂಗೆ ಹೋಗ್ತೀನಿ ರೈಟ್. ನಾನೇ ಹೇಳ್ಬೇಕು ನಿಮಗೆ, ಥ್ಯಾಂಕ್ಸ್ ಹೆಲ್ಪ್ ಮಾಡ್ತಾ ಇದ್ದೀರಾ. ಓಕೆ